ಈಗ ರೆಡ್ಡಿ ಒತ್ತಡಕ್ಕೆ ಮಣಿದ್ರೆ ನಾಳೆ ಇನ್ನೊಬ್ರು ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಕೊಡಬೇಡಿ ಅಂತ ಹೇಳ್ಬಿಟ್ಟು ರಾಹುಲ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಭಿನ್ನಮತೀಯ ಚಟುವಟಿಕೆಗಳಿಗೆ ಆಸ್ಪದವನ್ನ ಕೊಡಬೇಡಿ ಅಂತ ಕೂಡ ಸೂಚನೆಯನ್ನ ಕೊಡ್ತಾ ಇರುವುದು. ಸೊ ಹೊಸ ಸಿಎಂ ಡಿಕೆಗೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು. ಸಿದ್ದರಾಮಯ್ಯ ಜಾರ್ಜ್ ಮುನಿಯಪ್ಪಗೆ ಸೂಚನೆಯನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನ ಕೊಡಬಾರ್ದು. ಯಾಕಂತಂದ್ರೆ ಈಗ ಇವ್ರಿಗೆ ನಾವೇನಾದ್ರೂ ಓಲೈಕೆ ಮಾಡೋದಕ್ಕೆ ಮುಂದಾದ್ರೆ ಇವತ್ತು ರೆಡ್ಡಿ ಮತ್ತೆ ನಾಳೆ ಇನ್ನೊಬ್ರು ಬರ್ತಾರೆ, ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ನಾವು ಮನೆಯೋದಕ್ಕೆ ಸಾಧ್ಯ ಆಗತ್ತಾ? ಸಿದ್ದರಾಮಯ್ಯ ಜಾರ್ಜ್ ಮುನಿಯಪ್ಪಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸಿಎಂ ಡಿಕೆಶಿಗೆ ಶುರುವಾಗ್ತಾ ಇದೆ ಬಂಡಾಯ ಬೇಗುದಿ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ, ಇತ್ತ ಮುನಿಯಪ್ಪರಿಂದ ಆಹಾರ ಖಾತೆ ಬಗ್ಗೆ ಖ್ಯಾತೆ ತೆಗಿತಾ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಕೂಡ ಓಲೈಕೆಯನ್ನ ಮಾಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಸ ಸಿಎಂ ಡಿಕೆಗೆ ಎಲ್ಲರ ಬೆಂಬಲವನ್ನ ಕೊಡಬೇಕು, ಸೂಚಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗೋದಕ್ಕೂ ಮುಂಚೆ ಇದೀಗ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಓಲೈಕೆ ಮಾಡ್ತಾರಾ, ಅಂದ್ರೆ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂತಹ ಒಂದು ಮಾತುಗಳಿತ್ತು. ಬಟ್ ಅದು ಯಾವುದು ಕೂಡ ಬೇಡ, ಇವತ್ತು ಇವ್ರು ಬಂದಿದ್ದಾರೆ ನಾಳೆ ಇನ್ನೊಬ್ರು ಬರ್ತಾರೆ, ಖಾತೆ ಇದೇ ಬೇಕು ಅದೇ ಬೇಕು ಅಂತ ಹಠ ಇಟ್ಕೊಂಡು ಸೊ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಫುಲ್ ಗರಂ ಆಗಿದ್ದಾರೆ. ಸೊ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ಯೂರಿಯಾಸಿಟಿ ಪವನ್, ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಾದ್ರೆ. ರೋಜಾ, ಏನು ರಾಮಲಿಂಗ ರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಬೇಕು, ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ಹಾಗಾಗಿ ನನ್ನನ್ನು ಶಾಸಕನಾಗೇ ಇರ್ತೀನಿ, ನಾನು ಸಚಿವ ಸ್ಥಾನ ಬೇಡ ಅಂತೇನು ಇವತ್ತು ಬೆಳಗ್ಗೆ ರಾಜೀನಾಮೆ ಘೋಷಣೆ ಮಾಡಿ ಮತ್ತು ವಿಧಾನಸೌಧಕ್ಕೂ ತಮ್ಮ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಹೀಗಾಗಿ ಈ ವಿಷಯ ಇಂದು ಏನು ರಾಜ್ಯಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಇತ್ತು. ಹೀಗಾಗಿ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಆಗಮಿಸಿದರು. ಈ ವೇಳೆ ರಾಹುಲ್ ಗಾಂಧಿ ಜೊತೆ ಹಿರಿಯ ಸಚಿವರಾದಂಥ ಮುನಿಯಪ್ಪ ಅವರು ಮಾತುಕತೆ ಮಾಡಿದರು. ಅಂದರೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಹಿರಿಯರನ್ನು ಸರಿಯಾಗಿ ನಡೆಸ್ಕೋತಿಲ್ಲ, ಮತ್ತು ಹಿರಿಯರ ದಕ್ಷತೆ ಮತ್ತು ಕಾರ್ಯಕ್ಷಮತೆಗೆ ತಕ್ಕಂತೆ ಖಾತೆಗಳನ್ನು ಹಂಚಿಕೆ ಮಾಡ್ತಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ತೋಡ್ಕೊಂಡ್ರು. ಇದಲ್ಲದೆ ರಾಜ್ಯ ಉಸ್ತುವಾರಿಯಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ರಾಮಲಿಂಗ ರೆಡ್ಡಿ ರಾಜೀನಾಮೆಯ ಬಗ್ಗೆ ಒಂದು ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದರು. ಈಗ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ರಾಹುಲ್ ಗಾಂಧಿಯವರು ಸುರ್ಜೇವಾಲಾ ಅವರಿಗೆ ಒಂದು ಖಡಕ್ ನಿರ್ಧಾರವನ್ನು ಕೊಟ್ಟಿದ್ದಾರೆ. ಏನಂದರೆ, ಒಂದು ಬಾರಿ ಮಾತನಾಡಿ ಇಲ್ವಾ, ಅವರು ವಾಪಸ್ ತಗೊಳ್ಳಿಲ್ವಾ, ಅವರು ಕೇಳಿದ ಖಾತೆ ಕೊಡೋದಕ್ಕಾಗಲ್ಲ, ಅವರ ಪಕ್ಷ ಸೇವೆಯನ್ನು ನಾವು ನೋಡಿದ್ದೀವಿ ಮತ್ತು ಅವರಿಗೆ ನಾವು ಸಾಕಷ್ಟು ಅಧಿಕಾರವನ್ನು ನೀಡಿದ್ದೀವಿ. ಹೀಗಾಗಿ ಯಾರನ್ನು ಮನವೊಲಿಸೋ ಪ್ರಯತ್ನ ಮಾಡೋಕ್ಕೋಗ್ಬೇಡಿ, ಒಬ್ಬರನ್ನ ನಾವು ಆ ಮನವೊಲಿಸೋ ಪ್ರಯತ್ನ ನಾವು ಮಾಡಿದ್ರೆ ಮತ್ತೆ ನಾಳೆ ಎಲ್ಲ ಸಚಿವರು ಎಲ್ಲ ಶಾಸಕರು ತಮ್ಮದೇ ಆದ ಬೇಡಿಕೆ ಇಟ್ಕೊಂಡು ಬರ್ತಾರೆ, ಪಕ್ಷದ ಶಿಸ್ತಿನೊಳಗಿರಬೇಕು. ಹೀಗಾಗಿ ಕೊಟ್ಟ ಖಾತೆಯನ್ನು ನಿಭಾಯಿಸೋದಾದರೆ ನಿಭಾಯಿಸಲಿ, ಅಥವಾ ಅವರ ದಾರಿಯನ್ನು ಅವ್ರು ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರೋಜಾ, ರೈಟ್, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.